ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. 4,000 ವಾಚ್ ಅವರು, 1,000 ಸಬ್ಸ್ಕ್ರೈಬರು ಅತಿ ಬೇಗ ಹೇಗೆ ಮಾಡ್ಕೊಳ್ಳೋದು? ನಮ್ಮ ವೀಡಿಯೋನೇ ವೈರಲ್ ಆಗಿಲ್ಲ, ಆದರೆ ವೀಡಿಯೋ ವೈರಲ್ ಆಗಿಲ್ಲ ಅಂದರೆ ಈ 4,000 ವಾಚ್ ಅವ್ರು ನಾವು ಹೇಗೆ ಮಾಡೋದು? 1,000 ಸಬ್ಸ್ಕ್ರೈಬರ್ ಹೇಗೆ ಬೇಗ ಮಾಡ್ಕೊಳ್ಳೋದು? ನಾವು 1 ವರ್ಷದೊಳಗೆ ಕಂಪ್ಲೀಟ್ ಮಾಡಬೇಕು. 1 ವರ್ಷ ಟೈಮ್ ಕೊಟ್ಟವ್ರೆ ಯೂಟ್ಯೂಬ್ ಕಡೆಯಿಂದ. 1 ವರ್ಷದೊಳಗೆ ನಾವು ಯಾವ ಥರ ಮಾಡೋದು? ಆ ಥರ ತುಂಬ ಜನಕ್ಕೆ ತಲೆಯಲ್ಲಿ ಓಡ್ತಾ ಇರ್ತದಲ್ವಾ? ಅವ್ರದ್ದು ಒಂದು ಐಡಿಯಾ ಇದೆ. ಫಸ್ಟು ಸಬ್ಸ್ಕ್ರೈಬರ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ಒಂದು ದಿನಕ್ಕೆ 2 ಸಲ ತಪ್ಪರು 3 ಸಲ ನಿಮ್ಮ ಟೈಮ್ ಇತ್ತು ಅಂದರೆ ಮೂರು ರೀಲ್ಸ್ ಹಾಕ್ರಿ. 3 ರೀಲ್ಸ್ ಹಾಕಿ ಅದರಲ್ಲೇ ನಿಮಗೆ ಸಬ್ಸ್ಕ್ರೈಬರ್ ಬಂದ್ಬಿಡ್ತಾರೆ. ರೀಲ್ಸ್ ನೀವು ಜಾಸ್ತಿ ಹಾಕಿದಷ್ಟು ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಬರ್ತಾರೆ. ಒಂದು ಬೇರೆಯವ್ರ ಲೈವ್ ಹೋಗ್ರಿ. ಬೇರೆಯವ್ರು ಯಾರಾದರೂ ಲೈವ್ ಮಾಡ್ತಾ ಇರ್ತಾರ, ಬೇರೆಯವ್ರ ಲೈವ್ಗೆ ಹೋಗಿ ಅವ್ರನ್ನ ಕರೆಕ್ಟಾಗಿ ಚೆನ್ನಾಗಿ ಮಾತಾಡಿಸ್ರಿ. ಅವ್ರನ್ನ ಪರಿಚಯ, ಅವ್ರು ಯಾರು ಅಂತಲೇ ನಮಗೆ ಗೊತ್ತಿರೋದಿಲ್ಲ, ಆದರೂ ಮಾತಾಡಿಸ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿಸ್ತಾರೆ. ಯಾರಾದರೂ ಹೋದ್ರೆ ಲೈವ್ ಮೆಸೇಜ್ ಆಗ್ತಾಯಿದ್ರೆ ಯಾರಾದರೂ ಮಾತಾಡಿಸ್ತಾರೆ. ಅವ್ರನ್ನ ನೀವು ಮಾತಾಡಿಸ್ರಿ. ಆವಾಗ ಅಲ್ಲಿಂದ ನಿಮಗೆ ಸಬ್ಸ್ಕ್ರೈಬರ್ ಬರ್ತಾರ. ಆಮೇಲೆ ಯಾರ್ದಾರ ಲೈವ್ ಮಾಡ್ತಾ ಇರ್ತಾರ ಅವರು ನಿಮಗೆ ಸಬ್ ಮಾಡ್ತಾರೆ. ಅದೊಂದು. ಆಮೇಲೆ ಯಾರಾದರೂ ಹೊಸ್ದಾಗಿ ಸುಮಾರು ಜನ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ, ಅವರು ವೀಡಿಯೋ ಆನ್ ಮಾಡಿ, ಪೂರ್ತಿಯಾಗಿ ವೀಡಿಯೋ ಆನ್ ಮಾಡಿ ಆ ವಿಡಿಯೋ ಬಗ್ಗೆ ಒಂದು ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದ ತಕ್ಷಣ ಅವ್ರಿಗೆ ಏನು ಗೊತ್ತಾಗುತ್ತೆ ಗೊತ್ತಾ? ಇವ್ರು ನಮ್ಗೆ ಕನೆಕ್ಟ್ ಆಗೋರೆ, ನಮ್ಮ ಚಾನಲ್ಗೆ ಕನೆಕ್ಟ್ ಆಗೋರೆ, ರಿಟರ್ನ್ ನಾವು ಮಾಡಬೇಕು ಅಂತ ಅವ್ರ ತಲೆಯಲ್ಲೂ ಬರುತ್ತೆ ಅದು. ಆವಾಗ ನಿಮ್ಮ ವೀಡಿಯೋನ ನೋಡ್ತಾರೆ, ನಿಮಗೂ ಸಬ್ಸ್ಕ್ರೈಬರ್ ಮಾಡ್ತಾರೆ. ಅಲ್ಲಿಂದನೂ ನಿಮಗೆ ಇನ್ನೊಂದು, ನಾನು ಏನಕ್ಕೆ ವೈಫೈ ಬಗ್ಗೆ ಮಾತಾಡಿದೆ ಅಂದರೆ, ಈಗ ನಾವು ವೈಫೈ ಇದ್ರೇ ನಮಗೆ ಬೇರೆಯವ್ರ ವೀಡಿಯೋ ಆನ್ ಮಾಡೋಕ್ಕಾಗೋದು. ನಾವು ರೀಚಾರ್ಜ್ ಮಾಡಿಸ್ಕೊಂಡು ಮಾಡ್ತೀನಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಏನಕ್ಕೆ ಗೊತ್ತಾ? ಇವಾಗ ಒಂದು ಫೋನಿಗೆ ರೀಚಾರ್ಜ್ ಮಾಡಿಸ್ತೀರಾ. ಇವಾಗೇನು 379 ರೂಪಾಯೋ 380 ರೂಪಾಯಿ ಏನೋ ಆಗೈತೆ. ಅಷ್ಟು ಮಾಡಿಸಿದ್ರೆ 3-4 ಫೋನ್ಗೂ ಮಾಡ್ಸೋಕ್ಕಾಗುತ್ತಾ? 3-4 ಫೋನ್ಗೆ ಎಷ್ಟು ದುಡ್ಡು ಆಗೋಗುತ್ತೆ? 1,000 ರೂಪಾಯಿ ಮೇಲಾಗೋಗುತ್ತೆ. ಅದಕ್ಕೇನು ಮಾಡಿರಿ ಗೊತ್ತಾ? ನೀವು ಆದಷ್ಟು ಮನೇಲಿ ವೈಫೈ ಹಾಕ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿರಿ. ವೈಫೈ ಹಾಕಿಸ್ಕೊಂಡ್ರೆ 600 ರೂಪಾಯಿ ಖರ್ಚು ಮಾಡೋದು, 650 ರೂಪಾಯಿನೋ ಒಂದು ತಿಂಗ್ಳಿಗೆ ಬರುತ್ತೆ. ಎಷ್ಟರ ಯೂಸ್ ಮಾಡ್ಕೊಬೋದು. ನಾವು 3-4 ಫೋನ್ಗಾರ ಕನೆಕ್ಟ್ ಮಾಡ್ಕೊಬೋದು, ಟಿ ವಿ ಆನ್ ಮಾಡ್ಬೋದು, ಪ್ರತಿಯೊಂದಕ್ಕೂ ನಾವು ಲ್ಯಾಪ್ಟಾಪನ್ನು ಮಾಡ್ಕೊಬೋದು. ಅದಕ್ಕೇನು ಮಾಡಿರಿ, ನೀವು ಹೊಸ್ದಾಗಿ ಏನಾರು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ನೀವು ವೈಫೈ ಹಾಕ್ಸ್ಕೊಳ್ಳೋದೇ ಉತ್ತಮ ನನ್ನ ಪ್ರಕಾರ. ವೈಫೈ ಇದ್ರೇ ನಿಮಗೆ ಸ್ವಲ್ಪ ಯೂಟ್ಯೂಬ್ ಕಡೆಯಿಂದ ನಿಮಗೆ ಅರ್ನ್ ಮಾಡೋಕ್ಕಾಗೋದು. ಬೇರೆಯವ್ರ ವೀಡಿಯೋ ಮಾಡೋಕ್ಕೆ ನಿಮಗೆ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೊಳಕ್ಕಾಗೋದು. ನಾನು ಹಾಗೆ ನನ್ನ ಹತ್ರ ಇವಾಗ 3 ಫೋನ್ ಇದೆ ನೋಡಿ. 4 ಫೋನು ನೋಡಿ, ನಾವು ಸುಳ್ಳು ಹೇಳ್ತಾ ಇಲ್ಲ. ಇವಾಗ 4 ಫೋನ್ ಇದೆ. ಇವಾಗ ನಾನು 4 ಫೋನಿಂದನೂ ಈಗ ಅಕಸ್ಮಾತ್ ಏನು, ಇವಾಗ ನಾನು ಲೈವ್ ಮಾಡ್ತಾ ಇರೋದು 1 ಫೋನು, ಇಲ್ಲಿ 3 ಫೋನು. ನನ್ನ ಮಗಳ ಹತ್ರ ಒಟ್ಟು 5 ಫೋನ್ ಐತೆ ನಮ್ಮ ಮನೇಲಿ. 5 ಫೋನಲ್ಲಿ ನಾವು 4 ಫೋನಿಂದ ಆ ವಿಡಿಯೋ ಆನ್ ಮಾಡ್ತೀನಿ. ವಿಡಿಯೋ ಆನ್ ಮಾಡಿದ್ರೆ ಅವರು ಅವ್ರ ವಿಡಿಯೋ ನಾವು ಆನ್ ಮಾಡಿದ್ರೆ ನಮ್ಮ ವಿಡಿಯೋ ಅವ್ರು ಆನ್ ಮಾಡ್ತಾರೆ. ನಾವು ಅದೇ ಥರ ನಾವು ಮಾಡೋದು ಅನುಷಾ ವಿಜಯಕುಮಾರಲ್ಲಿ ನಾವು ಅದೇ ಥರ ಮಾಡೋದು. ನಮ್ಗೆ ಇನ್ನೂ ಮೋನ ಆಗಿರಲಿಲ್ಲ ಆಗ ಎಷ್ಟು ಜನದ ವೀಡಿಯೋ ಆನ್ ಮಾಡ್ತಾಯಿದ್ದೆ ಗೊತ್ತಾ? ನಾನು ಪ್ರತಿಯೊಬ್ಬರದ್ದು ವೀಡಿಯೋ ಆನ್ ಮಾಡ್ತಾಯಿದ್ದೆ. ಒಂದೊಂದು ಫೋನಲ್ಲಿ ಆನ್ ಮಾಡಿ ಬಿಟ್ಬಿಟ್ರೆ ಇನ್ನು ಫುಲ್ ಕಂಪ್ಲೀಟ್ ಆಗೋ ತನಕ ನಾನು ಆಫ್ ಮಾಡ್ತಾ ಇರಲಿಲ್ಲ. ಈ ಫೋನ್ ಆದಮೇಲೆ ಆ ಫೋನು ಆದಮೇಲೆ ಈ ಫೋನು, ಆ ಥರ. ಏಕೆ ನಮ್ಮ ಮನೇಲಿ ವೈಫೈ ಇತ್ತು, ಫ್ರೀ ವೈಫೈ ಇತ್ತು, ನಮಗೆ ಎಷ್ಟರ ಯೂಸ್ ಮಾಡ್ಕೋಬೋದಾಯಿತು. ಅದೇ ನೀವೇನಾದರೂ ನೀವು ಕರೆನ್ಸಿ ಹಾಕ್ಕೊಂಡು ಇನ್ನೊಬ್ರದ್ದು ವೀಡಿಯೋ ನೋಡ್ತೀರಿ ಅಂದರೆ ಬೇಗ ಕರೆನ್ಸಿ ಖಾಲಿ ಹೋಗುತ್ತೆ. ಆಗ ನಿಮಗೆ ಒಂದು ಫೋನಲ್ಲಿ ನಿಮ್ಗೆ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ, ನಿಮಗೆ ವಾಚ್ ಅವರ್ ಸಿಗೋದಿಲ್ಲ. ವಾಚ್ ಅವರ್ ಬೇಗ ನಿಮಗೆ ಅಷ್ಟು ಬೇಗ ನಿಮ್ಗೆ ವಾಚ್ ಅವರ್ ಮಾಡ್ಕೊಳಕ್ಕಾಗೋದಿಲ್ಲ. ನೀವು ಬೇರೆಯವ್ರ ವೀಡಿಯೋ ಆನ್ ಮಾಡಿದ್ರೇ ಅವ್ರು ನಿಮ್ಮ ವೀಡಿಯೋ ಆನ್ ಮಾಡೋದು. ಇಲ್ಲಿ ಯೂಟ್ಯೂಬ್ದು ಅದೊಂದು ಇದೆ. ಯೂಟ್ಯೂಬಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಅದೇ ಥರ ಯೂಟ್ಯೂಬಲ್ಲಿ ನಾವು ಒಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಹಂಗೆ ಮಾಡೋದು. ನಿಮ್ಮ ವೀಡಿಯೋ ನಾವು ನೋಡಿರಿ, ನಮ್ಮ ವೀಡಿಯೋ ನೀವು ನೋಡಿರಿ, ನಿಮ್ಮ ವೀಡಿಯೋ ನಾವು ನೋಡ್ತೀವಿ. ಆವಾಗ ನೀವು ಒಂದೇ ಒಂದು ಫೋನ್ ಇಟ್ಕೊಂಡು ಯಾವ ಥರ ನೀವು ಅಡ್ಜಸ್ಟ್ ಮಾಡ್ತೀರಾ? ಆಗೋದಿಲ್ಲ ಅಲ್ವಾ? ಅದಕ್ಕೇನು ಮಾಡಿರಿ, ಆದಷ್ಟು ಸ್ವಲ್ಪ ಒಂದು 3-4 ಫೋನಲ್ಲಿ, ಇಲ್ಲಾಂದರೆ ಹೋಗ್ಲಿ ಇನ್ನೊಂದು ಎಕ್ಸ್ಟ್ರಾ ಫೋನಲ್ಲಿ ಬೇರೆಯವ್ರ ವೀಡಿಯೋ ಆನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಆದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವೀಡಿಯೋ ಆನ್ ಮಾಡ್ತಾಯಿದ್ರೆ ಫೋನ್ಗಳು ಹೋಗ್ಬಿಡ್ತವೆ. ಏನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂದರೆ ನಾವು ಆ ಥರ ಸ್ವಲ್ಪ ನಾವು ಟ್ರೈ ಮಾಡಲೇಬೇಕು. ಬೇರೆ ಫೋನಿಂದ ನಾವು ವೀಡಿಯೋ ಆನ್ ಮಾಡಲೇಬೇಕು. ಆವಾಗ ನೀವು ಅದರಿಂದನೂ ನೀವು ಬೇಗ ವಾಚ್ ಅವರ್ ಮಾಡ್ಕೋಬೋದು. ಅದಕ್ಕೇನು ಮಾಡಿರಿ, ಆದಷ್ಟು ನೀವು ವೈಫೈ ಹಾಕಿಸ್ಕೊಂಡ್ರೇ ಉತ್ತಮ. ಈ ಕರೆನ್ಸಿ ಎಲ್ಲ ಹಾಕ್ಕೊಂಡ್ರೆ ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ.
ಕಷ್ಟ ಆಗುತ್ತೆ. ಯಾಕೆಂದರೆ ಇದು ಹೊಸ್ದಾಗಿ ಚಾನಲ್ ಓಪನ್ ಮಾಡೋರಿಗೆ ಹೇಳ್ತಾ ಇರೋದು. ಹೊಸ್ದಾಗಿ ಹಳಬ್ರೆಲ್ಲ ಮಾಮೂಲಿ ಅವ್ರಿಗೆಲ್ಲ ಗೊತ್ತಿರ್ತದೆ, ಅವರೆಲ್ಲ ವೈಫೈ ಹಾಕಿಸ್ಕೊಂಡಿರ್ತಾರೆ. ಹೊಸ್ದಾಗಿ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇರೋದು, ವೈಫೈ ಹಾಕಿಸ್ಕೊಳ್ರಿ. ಬೇರೆಯವ್ರ ವೀಡಿಯೋ ಆನ್ ಮಾಡಿದ್ರೆ ನಿಮ್ಮದು ವೀಡಿಯೋ ಆನ್ ಮಾಡ್ತಾರೆ, ಅದರಿಂದ ನೀವು ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ನಿಮ್ಗೆ ಯಾರಾದರೂ ಗೊತ್ತಿದ್ರೆ, ಇವಾಗ ಫ್ಯಾಮಿಲಿಗೆ ಹೇಳೋದು ನಿಮಗೆ ಅಕಸ್ಮಾತ್ ಇಲ್ಲ ನಮ್ಮ ಫ್ಯಾಮಿಲಿಗೆ ಹೇಳಿದ್ರೆ ನಮ್ಗೆ ಏನೂ ಆಗೋದಿಲ್ಲ, ನಮ್ಮ ಫ್ಯಾಮಿಲಿಗೆ ನಾವು ಹೇಳ್ಕೊಬೋದು ಅಂತ ಏನಾದರೂ ನಿಮ್ಮ ಇದ್ರಲ್ಲಿದ್ದು ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ಬಾರ್ದು ಅಂತ. ನಿಮಗೆ ಪರವಾಗಿಲ್ಲ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಏನಾರ ಆ ಥರ ಇತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೇಳ್ರಿ. ಪ್ರತಿಯೊಬ್ಬರ ತಾವು ಇವಾಗ ಸ್ಮಾರ್ಟ್ ಫೋನ್ ಇರ್ತದೆ ಅಲ್ವಾ, ಪ್ರತಿಯೊಬ್ಬರ ಹತ್ರನೂ ದೊಡ್ಡ ಫೋನ್ಗಳಿರ್ತವೆ, ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ರಿ. ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗ್ರಿ, ಫಂಕ್ಷನಲ್ಲಿ ಎಷ್ಟು ಜನ ಸಿಗ್ತಾರಲ್ವ ನಮಗೆ, ಪ್ರತಿಯೊಬ್ಬರು ನಮಗೆ ಗೊತ್ತಿರೋರು ಫ್ರೆಂಡ್ಸ್ ಎಲ್ಲ ಎಷ್ಟೋ ಜನ ಸಿಗ್ತಾರೆ. ನಿಮ್ಗೆ ಯಾರ್ಯಾರು ಗೊತ್ತು ಅವ್ರ ಹತ್ರ ನೀವು ಅವ್ರನ್ನ ನೀವು ಆನ್ ಮಾಡಿ ಅಂತ ಹೇಳೋಕೆ ಹೋಗ್ಬಿಟ್ರೆ ಒಬ್ಬೊಬ್ರಿಗೆ ಗೊತ್ತಾಗೋದಿಲ್ಲ. ಇವಾಗ ನಿಮಗೆ ಸ್ವಲ್ಪ ನಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ಒಬ್ಬೊಬ್ರು ಗೊತ್ತಾಗೋದಿಲ್ಲ, ಯೂಟ್ಯೂಬ್ ಅಂತಲೇ ಏನು ಅಂತಲೇ ಗೊತ್ತಾಗೋದಿಲ್ಲ. ಅಂಥವ್ರ ಫೋನ್ನ ನೀವೇ ಇಸ್ಕೊಂಡು ಒಂದು 2 ನಿಮಿಷ ನಿಮ್ಮ ವೀಡಿಯೋ ಆನ್ ಮಾಡಿರಿ. ಫೋನ್ ಆನ್ ಮಾಡಿದ ತಕ್ಷಣ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಲೆಸ್ ಆಗೋಗುತ್ತೆ, ಅದು ಉಳಿಯೋದಿಲ್ಲ, ಅದು ಲೆಸ್ ಮಾಡಿಬಿಡ್ತಾರೆ. ಒಂದು 2 ನಿಮಿಷನಾದರೂ ನಿಮ್ಮ ಚಾನಲ್ ಓಪನ್ ಮಾಡಬೇಕು. ಅವಾಗ 2 ನಿಮಿಷ ಚಾನಲ್ ಓಪನ್ ಮಾಡಿ 2 ನಿಮಿಷನಾದರೂ ನಿಮ್ಮ ವೀಡಿಯೋ ಆನ್ ಮಾಡ್ಕೊಳ್ರಿ. ಅದರಿಂದ ವೀಡಿಯೋ ಆನ್ ಮಾಡ್ಕೊಳ್ರಿ, ನಿಮಗೆ ಅಲ್ಲಿಂದ ಸಬ್ಸ್ಕ್ರೈಬರ್ ಬಂದುಬಿಡ್ತಾರೆ. 1,000 ಹೆಂಗಾದರೂ ಆರಾಮಾಗಿ ಮಾಡ್ಕೊಬಿಡ್ಬೋದು ನೀವು, ಹೆಂಗಾದ್ರೂ. ಅಕಸ್ಮಾತ್ ನಿಮ್ಮ ರೀಲ್ಸೇ ಯಾವ್ದಾರು ಒಂದು ವೈರಲ್ ಆಯಿತು, ಅಲ್ಲಿಂದ ನಿಮಗೆ ತುಂಬ ಜನ ಸಬ್ಸ್ಕ್ರೈಬರ್ ಬರ್ತಾರೆ ಗೊತ್ತಾ. ಅದಕ್ಕೇನು ಮಾಡಿರಿ, ನೀವು ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಆರಾಮಾಗಿ ಸಬ್ಸ್ಕ್ರೈಬರ್ ಮಾಡ್ಕೋಬೋದು. ಇರೋದು ಮೇಯ್ನ್ ಅಂದರೆ 4,000 ವಾಚ್ ಅವರ್ ಮಾಡೋದು. 4,000 ವಾಚ್ ಅವರು ನಿಮಗೆ ಯಾರು ಅಷ್ಟು ಬೇಗ ನಿಮಗೆ 4,000 ವಾಚ್ ಅವರು ಒಬ್ಬರು ಇಬ್ಬರು ಕೊಡೋಕ್ಕಾಗೋದಿಲ್ಲ. ಅಷ್ಟು ತುಂಬ ಕಷ್ಟ ಅದು 4,000 ವಾಚ್ ಅವರ್ ಮಾಡೋದು. ಅದಕ್ಕೆ ನೀವೇನು ಮಾಡಿರಿ ಅಂದರೆ ಒಂದು 5 ಜನ ಗ್ರೂಪ್ ಮಾಡ್ಕೊಳ್ರಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಯಾರಾದರೂ ಪರಿಚಯ ಆಯ್ತಾರೆ, ಇಲ್ಲಾಂದರೆ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಇರ್ತಾರೆ, ಅವ್ರಿಗೆ ನೀವು ಫೋನ್ ಮಾಡಿ ಹೇಳ್ರಿ, ಪ್ಲೀಸ್ ನಮ್ಮದು ಒಂದು 3 ವೀಡಿಯೋ ಆನ್ ಮಾಡಿರಿ ಅಂತ. ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ, ಒಂದು 20 ನಿಮಿಷದ ವೀಡಿಯೋ ಹಾಕಿ 15ರಿಂದ 20 ನಿಮಿಷ ವೀಡಿಯೋ ಇರಲಿ ಅಂತ. ಆ ಥರ ಏನಾರ ನೀವು ದೊಡ್ಡ ವೀಡಿಯೋ ಹಾಕ್ತು ಅಂದರೆ, ನೀವು ಎಷ್ಟು ನಿಮಿಷ ವೀಡಿಯೋ ಹಾಕಿರ್ತೀರಿ, ಒಂದೊಂದು 3 ವೀಡಿಯೋ ಆನ್ ಮಾಡ್ತು ಅಂದರೆ ಅಷ್ಟು ನಿಮಿಷ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಅಷ್ಟು ನಿಮಿಷನೂ ವಾಚ್ ಅವರ್ ಕೌಂಟ್ ಆಗುತ್ತೆ. ಆಮೇಲೆ ಗ್ರೂಪ್ ಮಾಡ್ತೀರಾ. ಗ್ರೂಪ್ ಮಾಡಿದ್ರೆ ನೀವೇನು ಮಾಡಿರಿ ಗೊತ್ತಾ, ಒಂದು ಫೋನಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಒಂದೇ ಒಂದು ಫೋನ್ ಇಟ್ಕೊಂಡು ನಾವು ಯೂಟ್ಯೂಬ್ ಮಾಡ್ತೀವಿ ಅನ್ನೋದ್ರಲ್ಲಿ ಅದು ಚಾನ್ಸೇ ಇಲ್ಲ. ನಿಮ್ಮ ಹತ್ರ ಒಂದು 2-3 ಫೋನಾರ ಇದ್ದರೆ, ಒಂದು 3 ಫೋನ್ ಇದ್ರೇ ಆರಾಮಾಗಿ ಬೇಗ ಮಾಡ್ಕೋಬೋದು. ಯಾವ ಥರ ಗೊತ್ತಾ, ಈಗ ಒಂದು 3 ಫೋನ್ ಇರ್ತದೆ ಅಂದ್ಕೊಳ್ರಿ, ನೀವು 3 ಜನದ ವೀಡಿಯೋ ಆನ್ ಮಾಡಿರಿ. ಒಂದು 3 ವೀಡಿಯೋ, ಒಬ್ಬೊಬ್ರದ 3 ವೀಡಿಯೋ ಆನ್ ಮಾಡ್ತೀನಿ ಅಂತ ಹೇಳ್ಕೊಳ್ರಿ. ನಾವು ನಿಮ್ಮ 3 ವೀಡಿಯೋ ಆನ್ ಮಾಡ್ತೀವಿ, ನೀವು ನಮ್ಗೆ 3 ವೀಡಿಯೋ ಆನ್ ಮಾಡಿಕೊಡ್ರಿ ಅಂತ. ಒಂದು 3 ಜನದ್ದು ಒಂದು 5 ಜನ, ಒಂದು 10 ಜನ ಸೆಟ್ ಮಾಡ್ಕೊಬಿಟ್ರೆ ಒಬ್ಬೊಬ್ರದ 3 ವೀಡಿಯೋ ಆನ್ ಮಾಡಿರಿ. ಅವರು ನೀವು ಎಷ್ಟು ಜನದ ವೀಡಿಯೋ ಆನ್ ಮಾಡಿರ್ತೀರ ಅವರು ನಿಮ್ಗೆ ರಿಟರ್ನ್ ಮಾಡ್ತಾರೆ. ನೀವು ಎಷ್ಟು ನಿಮಿಷದ ವೀಡಿಯೋ ಹಾಕಿರ್ತೀರಿ ಅಷ್ಟು ವಾಚ್ ಅವರ್ ಸಿಗುತ್ತೆ ನಿಮಗೆ. ಅಲ್ಲಿಂದ ವಾಚ್ ಅವರ್ ಮಾಡ್ಕೋಬೋದು. ಅಕಸ್ಮಾತ್ ಇವಾಗ ನಿಮಗೆ ನಿಮ್ಮ ರಿಲೇಷನರು ಇಲ್ಲ, ಬೆಳಗ್ಗೆ ಹೊತ್ತೆಲ್ಲ ನಮಗೆ ಟೈಮ್ ಸಾಕಾಗೋದಿಲ್ಲ ನಿಮ್ಮ ವೀಡಿಯೋ ಆನ್ ಮಾಡೋಕ್ಕೆ ಅಂದರೆ, ನೈಟಲ್ಲಿ ನೀವು ಲೈವ್ ಮಾಡ್ತಿರಲ್ಲ, ಲೈವ್ದು ವೀಡಿಯೋ ಆಗಿರ್ತದಲ್ಲ, ಆ ಥರ ನೀವು ಒಂದು 2 ಅವರ್ 3 ಅವರ್ ಮಾಡಿರ್ತೀರಾ, ಆ ಥರದ ಲೈವ್ ವೀಡಿಯೋ ಆನ್ ಮಾಡಿಸ್ರಿ. ಒಂದು 2-3 ಲೈವ್ ವೀಡಿಯೋ ಆನ್ ಮಾಡಿಸ್ರಿ. ನಿಮ್ಗೆ ಅಲ್ಲಿಂದ ವಾಚ್ ಅವರ್ ಸಿಗುತ್ತೆ, ಅಲ್ಲಿಂದನೂ ವಾಚ್ ಅವರ್ ಸಿಗುತ್ತೆ. ನಿಮ್ಗೆ ಯಾರ್ಯಾರು ಗೊತ್ತು ಪ್ರತಿಯೊಬ್ರಿಗೂ ಲೈವ್ ವೀಡಿಯೋನಾರ ಆಗಲಿ, ಇಲ್ಲಾಂದರೆ ಮಾಮೂಲಿ ನೀವು ವೀಡಿಯೋ ಹಾಕ್ತಿರಲ್ಲ ಆ ವೀಡಿಯೋ ಆನ್ ಮಾಡಿಸ್ರಿ. ಜಾಸ್ತಿ ಆನ್ ಮಾಡ್ಸೋಕ್ಕೆ ಹೋಗ್ಬೇಡ್ರಿ, ಗೊತ್ತಾಗೋಗುತ್ತೆ. ಯೂಟ್ಯೂಬ್ ಕಡೆಗೆ ಗೊತ್ತಾಗುತ್ತೆ, ಚೆಕ್ ಮಾಡ್ತಾರೆ ಅವರು. ಅವಾಗ ನಿಮಗೆ ಪ್ಲೇ ಲಿಸ್ಟ್ ಎಲ್ಲ ಆನ್ ಮಾಡಿಸಿದ್ರೆ, ನಾನು ಪ್ಲೇ ಲಿಸ್ಟ್ ಆನ್ ಮಾಡಿಸ್ಬೇಡಿ ಅಂತ ಲಾಸ್ಟ್ ಟೈಮು ಹೇಳಿದ್ದೀನಿ. ಪ್ಲೇ ಲಿಸ್ಟ್ ಆನ್ ಮಾಡಿಸಿದ್ರೆ ಏನು ಗೊತ್ತಾ, ನಿಮಗೆ ವಾಚ್ ಅವರ್, ನಿಮಗೆ ವೀಡಿಯೋನೂ ವೈರಲ್ ಆಗಿಲ್ಲ, ಈ ಕಡೆ ನಿಮಗೆ ಇದು ವೈರಲ್ ಆಗಿಲ್ಲ, ಲೈವು ವೈರಲ್ ಆಗಿಲ್ಲ. ಲೈವ್ ಹೆಂಗೆ ಬಂತು ಅಂತ ಚೆಕ್ ಮಾಡ್ತಾರೆ ಅವರು. ಆವಾಗ ನಿಮಗೆ ವೀಡಿಯೋಗೆ ವ್ಯೂಸ್ ಕೊಡೋದಿಲ್ಲ. ಇದು ಮೋಸದಿಂದ ಆಗೈತೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಅದಕ್ಕೇನು ಮಾಡಿರಿ, ನೀವು ಅಷ್ಟೊಂದು ವೀಡಿಯೋ ಆನ್ ಮಾಡ್ಸೋಕೆ ಒಂದು ದಿವ್ಸಕ್ಕೆ 3 ವೀಡಿಯೋ ಆನ್ ಮಾಡಿಸ್ಕೊಳ್ರಿ ಸಾಕು. ನಿಮಗೆ ಗ್ರೂಪಲ್ಲಿ ಯಾರಾದರೂ ಬಂದ್ರೆ ಅವ್ರ ಹತ್ರ ಒಂದು 3 ವೀಡಿಯೋ ಆನ್ ಮಾಡಿಸ್ಕೊಳ್ರಿ.
ನೀವು ಒಂದಷ್ಟು ವೀಡಿಯೋ ಆನ್ ಮಾಡಿದ್ರೇ ನೀವು ನಿಮ್ಮ ವೀಡಿಯೋ ಅವ್ರು ಆನ್ ಮಾಡೋದು, ನಿಮ್ಮ ವೀಡಿಯೋ ನೀವೇ ಆನ್ ಮಾಡ್ಕೊಳ್ಳೋಂಗಿಲ್ಲ ಒಂದು. ಆಮೇಲೆ ಏನು ಮಾಡಿರಿ ಗೊತ್ತಾ, ಲೈವ್ ಮಾಡಿರಿ. ಲೈವ್ ಮಾಡಿದ್ರೆ ಆದಷ್ಟು ಸ್ವಲ್ಪ ಜಾಸ್ತಿ ಮಾಡಿರಿ. ನೀವು ಬೆಳಿಗ್ಗೆ ಹೊತ್ತೇನು ಒಂದು 3 ಅವರು ಟೈಮ್ ಇದ್ದರೆ, ರಾತ್ರಿ ಹೊತ್ತು ಒಂದು 3 ಅವರು, ಒಂದು 6 ಅವರ್ ಲೈವ್ ಮಾಡಿರಿ ಒಂದು ದಿನಕ್ಕೆ. ಒಂದು ದಿವಸಕ್ಕೆ ನೀವು 6 ಅವರ್ ಲೈವ್ ಮಾಡ್ತು ಅಂದರೆ ನಿಮಗೆ ವಾಚ್ ಅವರ್ ಎಷ್ಟು ಅಕಸ್ಮಾತ್ ಅಂದರೆ ನಿಮಗೆ ಜನ ಜಾಸ್ತಿ ಬಂತು ಅಂದರೆ ನಿಮಗೆ ಅದರಿಂದ ಸಬ್ಸ್ಕ್ರೈಬರ್ ಬರ್ತಾರೆ, ಒಂದು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾರೆ. ಆಮೇಲೆ ಅಲ್ಲಿಂದ ನೀವು ಒಂದು 6 ಅವರು 7 ಅವರ್ ಆ ಥರ ನೀವು ಲೈವ್ ಮಾಡ್ತು ಅಂದರೆ ಮಿನಿಮಮ್ ಇಲ್ಲಾಂದ್ರೆ ಒಂದು 15 ಅವರ್ ಬರುತ್ತೆ ಗೊತ್ತಾ, ಒಂದು 15 ಅವರ್ ವಾಚ್ ಅವರ್ ಬರುತ್ತೆ ಎರಡು ಟೈಮಿಂದ. ನಾನು ಬರೀ 3 ಅವರ್ ಮಾಡ್ತಾಯಿದ್ದೆ, 3.5 ಗಂಟೆ ಟೈಮ್ ಮಾಡ್ತಾಯಿದ್ದೆ. ಒಂದು 9:30ಗೆ ಸ್ಟಾರ್ಟ್ ಮಾಡ್ತೀವಿ ನಾವು, 9:30ಇಂದ ಒಂದು 12:30 1 ಗಂಟೆ ತನಕ ನಾನು ಲೈವ್ ಮಾಡ್ತೀನಿ ಡೈಲಿ. ಅನುಷಾ ವಿಜಯ್ ಕುಮಾರ್ ಅಂತ ಒಂದು ನಮ್ಮದು ಇನ್ನೂ ಒಂದು ಚಾನಲ್ ಇದೆ, ಅದರಲ್ಲಿ ಡೈಲಿ 9:30ಗೆ ಲೈವ್ ಮಾಡ್ತೀವಿ ನಾವು. ಡೈಲಿ 9:30ಗೆ ಲೈವ್ ಮಾಡಿದ್ರೆ ನಾನು 12:30 1 ಗಂಟೆ ತನಕ ನಾನು ಲೈವ್ ಮಾಡ್ತೀನಿ. ಅದರಿಂದ ನಮ್ಗೆ ವಾಚ್ ಅವರ್ ಎಷ್ಟು ಸಿಗುತ್ತೆ ಗೊತ್ತಾ, 25-30 ಅವರ್ ಸಿಗುತ್ತೆ ನನಗೆ, ಮಿನಿಮಮ್ ಅಷ್ಟು ಅವರ್ ಸಿಗುತ್ತೆ ನನಗೆ. ಆದರೆ ಜನ ಜಾಸ್ತಿ ಬರಬೇಕು, ಜನ ಜಾಸ್ತಿ ಕಡಿಮೆ ಬಂದರೆ ಅಷ್ಟು ಅವರ್ ಒಂದು 15-16 ಅವರ್ ಬರ್ಬೋದೇನೋ ಅಷ್ಟೇ. ಅಷ್ಟು ಅವರ್ ಮಾಡ್ತು ಅಂದರೆ ಅಕಸ್ಮಾತ್ ಎಲ್ಲ ಸ್ವಲ್ಪ ಜನ ಜಾಸ್ತಿ ಅಲ್ಲಿ ತನಕ ಇರ್ತಾರೆ, ಜನ ತುಂಬ ಜನ ಇರ್ತಾರೆ. ಅಕಸ್ಮಾತ್ ಅಷ್ಟು ಲೈವ್ ಮಾಡ್ತೀನಿ ಅಂದರೆ ಮಿನಿಮಮ್ ನನಗೆ 25 ಅವರ ಸಿಗ್ತದೆ. 25 ಅವರ್ ಡೈಲಿ 25 ಅವರ್ ಬರೀ ನೈಟ್ ಮಾಡೋದೇ 25 ಅವರ್ ಮಾಡ್ತಾಯಿದ್ದೆ ಗೊತ್ತಾ ನಾನು. ಇವಾಗಲೂ ಅಷ್ಟೇ, ಇವಾಗಲೂ ರಾತ್ರಿ 9:30ಗೆ ನಾನು ಲೈವ್ ಸ್ಟಾರ್ಟ್ ಮಾಡಿದ್ರೆ 1:30 ಮಾಡ್ತೀನಿ, 25 ಅವರ್ ಗಂಟ ನನಗೆ ವಾಚ್ ಅವರ್ ಸಿಗುತ್ತೆ. ಬೆಳಗ್ಗೆ ಹೊತ್ತು ಮಾಡ್ತಾಯಿದ್ದೆ ನಾನು, ಬೆಳಗ್ಗೆ ಹೊತ್ತು ನಾನು ಅಡುಗೆ ಮಾಡ್ತಾಯಿದ್ನಲ್ಲ, ಅಲ್ಲಿ ಲೈವ್ ಆನ್ ಮಾಡಿಡ್ತಾಯಿದ್ದೆ. ಲೈವ್ ಆನ್ ಮಾಡಿ ಇಡ್ತಾಯಿದ್ರೆ ಅದರಲ್ಲೂ 1 ಅವರ್, ಬರೀ ಒಂದೊಂದು ಮನೇಲಿ 1 ಅವರು 1.5 ಅವರು ಅಷ್ಟೇ ಮಾಡ್ತಾಯಿದ್ದು. ಅದರಲ್ಲೂ ನಮಗೆ ಇಲ್ಲಾಂದ್ರೆ ಒಂದು 4 ಅವರು 5 ಅವರು ಆ ಥರ ವಾಚ್ ಅವರ್ ಸಿಗ್ತಾಯಿತ್ತು ಗೊತ್ತಾ. ಒಂದು ದಿನಕ್ಕೆ ನಮಗೆ ಎಷ್ಟು ಅವರ್ ಗೊತ್ತಾಯಿತು, ಒಂದು 30-35 ಅವರು ಒಂದೊಂದು ದಿವಸ 50 ಅವರ್ ಗಂಟೆನೂ ಬಂದೈತೆ ನನಗೆ, 50 ಅವರ್ನೂ ಬಂದೈತೆ ನನಗೆ. ಹೆಂಗೆ ಅಂದರೆ ಭಾನುವಾರ ಸಂಡೇ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಟ್ರೆ ನಾನು ಸಾಯಂಕಾಲ ತನಕ ಲೈವ್ ಮಾಡ್ತಾಯಿದ್ದೆ. ಓಡ್ತಾನೆ ಇರೋದು ಒಂದು 5 ಅವರು 6 ಅವರು ಆ ಥರ ಲೈವ್ ಮಾಡ್ತಾಯಿದ್ದೆ ನಾನು. ಎಷ್ಟು ವಾಚ್ ಅವರ್ ಸಿಗ್ತಾಯಿತ್ತು ಗೊತ್ತಾ. ಆ ಥರ ಏನಾದರೂ ನೀವು ಲೈವ್ ಮಾಡ್ತು ಅಂದರೆ ಅತಿ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು, ತುಂಬ ಬೇಗ ಮಾಡ್ಕೋಬೋದು. ಏನು ವಾಚ್ ಅವರ್ ಮಾಡೋದು ಅಷ್ಟೇನು ಕಷ್ಟ ಇಲ್ಲ, ಮನ್ಸು ಮಾಡ್ತು ಅಂದರೆ 3-5 ತಿಂಗಳಲ್ಲಿ ಮಾಡ್ಕೋಬೋದು ವಾಚ್ ಅವರ. ನೀವೇ ಆರಾಮಾಗಿ ಬೇರೆಯವ್ರನ್ನ ವೀಡಿಯೋ ಆನ್ ಮಾಡಿಸೋದು ಇದೇ ಇರೋದಿಲ್ಲ, ಕರೆಕ್ಟಾಗಿ ಲೈವ್ ಹೊಟ್ಟೋದ್ರೆ ಅಷ್ಟು ಬೇಗ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಲೈವ್ಗೆ ಜನ ಬರೋದಿಲ್ಲ, ಆವಾಗ ವಾಚ್ ಅವರ್ ಹೇಗೆ ಬರೋದಿಲ್ಲ ಅಲ್ವಾ, ಅವಾಗ ಏನು ಮಾಡೋದು ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಆವಾಗ ನೀವು ಗ್ರೂಪ್ ಮಾಡಿ ನಿಮ್ಮ ವೀಡಿಯೋ ನೀವು ಚಾನಲ್ ಸ್ಟಾರ್ಟ್ ಮಾಡ್ತು ಅಂದರೆ ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ಜಾಸ್ತಿ ವೀಡಿಯೋಸ್ ಹಾಕಿ ಹೋಗ್ರಿ ನಿಮ್ಮ ಚಾನಲ್ಗೆ. 10 ನಿಮಿಷದ್ದು, ಒಂದು 5 ನಿಮಿಷದ್ದು, ಇಲ್ಲಾಂದರೆ ಒಂದು 15-20 ನಿಮಿಷದ್ದು, ಆದಷ್ಟು ಜಾಸ್ತಿ ಇಲ್ಲ. ಯಾಕೆಂದರೆ ಲಾಂಗ್ ವೀಡಿಯೋ ಹಾಕಿದ್ರೆ ನನ್ನ ಪ್ರಕಾರ ಏನು ಗೊತ್ತಾ, ಲಾಂಗ್ ವೀಡಿಯೋ ಜಾಸ್ತಿ ಇತ್ತು ಅಂದರೆ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ನಿಮ್ಮ ಚಾನಲಲ್ಲಿ. ಅಂದರೆ ಒಂದು ವೈರಲ್ ಆಯಿತು ಅಂದರೆ ಒಂದು 20 ನಿಮಿಷದ ವೈರಲ್ ಆಗೋಯ್ತು ಅಂದರೆ, 20 ನಿಮಿಷದ ಏನಾರು ವೈರಲ್ ಆಯಿತು ಅಂದರೆ ಎಷ್ಟು ಅವರ್ ಸಿಗುತ್ತೆ ಗೊತ್ತಾ. ಅದರಲ್ಲಿ ಮೋನೋನೂ ಆಗೋಗುತ್ತೆ, ಮಾನಿಟೈಸನ್ ಆನ್ ಆಗೋಗುತ್ತೆ, ಒಂದು ನಿಮಗೆ ಡಾಲರ್ಸು ಕೌಂಟ್ ಆಗೋಗುತ್ತೆ. ಅದರಿಂದ ಡಾಲರ್ಸು ಕೌಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಲಾಂಗ್ ವೀಡಿಯೋ ಇರಲಿ ಅಂತ ಹೇಳೋದು. ಅಕಸ್ಮಾತ್ ಅಂದರೆ ನಿಮಗೆ ಜನ ನೋಡಲಿಲ್ಲ, ಲಾಂಗ್ ವೀಡಿಯೋ ನೋಡ್ತಾ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬನ್ರಿ, ಪರವಾಗಿಲ್ಲ, ಕಮ್ಮಿ ಮಾಡ್ಕೊಬನ್ರಿ, ಏನು ತೊಂದರೆ ಏನಿಲ್ಲ, ಕಮ್ಮಿ ಮಾಡ್ಕೊಬೋದು. ಅತಿ ಜಾಸ್ತಿ ಕಮ್ಮಿ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು 10 ನಿಮಿಷನಾದ್ರೂ ಇರಲಿ, ಒಂದು ಮಿನಿಮಮ್ ಒಂದು 10 ನಿಮಿಷನಾದ್ರೂ ಒಂದು ವೀಡಿಯೋ ಇರಲಿ, ಅಷ್ಟು ಮಾಡಿರಿ. ನಿಮಗೆ ಅದರಿಂದನೂ ವಾಚ್ ಅವರ್ ಸಿಗುತ್ತೆ. ನನ್ನ ಪ್ರಕಾರ ಜಾಸ್ತಿ ಲೈವ್ ಮಾಡಿದ್ರೆ ನಿಮಗೆ ವಾಚ್ ಅವರ್ ಜಾಸ್ತಿ ಸಿಗ್ತದೆ. ನೀವು ಮಾನಿಟೈಸನ್ ಆನ್ ಮಾಡೋ ಗಂಟನೂ ಜಾಸ್ತಿ ಲೈವ್ ಮಾಡ್ತಾಯಿರ್ರಿ. ಜಾಸ್ತಿ ಲೈವ್ ಮಾಡಿದ್ರೂ ನೀವು ಬೇರೆಯವ್ರಿಗೆ ಸಪೋರ್ಟ್ ಕೊಟ್ರೇ ನಿಮಗೆ ಜನ ಬರೋದು ಒಂದು. ಆಮೇಲೆ ಅದರಿಂದ ನಿಮಗೆ ಹೊಸೊಬ್ರು ಬರ್ತಾ ಇರ್ತಾರೆ, ಚಾನಲ್ ಇಲ್ಲದೇ ಇರ್ತಾರಲ್ಲ ಅವರು ಬರ್ತಾ ಇರ್ತಾರೆ. ಅವರು ಬಂದು ನಿಮಗೆ ಸಪೋರ್ಟು ಮಾಡ್ತಾರೆ, ಒಂದು ಸಬ್ಸ್ಕ್ರೈಬರು ಬರ್ತಾರೆ, ಅವರು ಸಬ್ಸ್ಕ್ರೈಬರು ಮಾಡ್ಬಿಟ್ಟು ಹೋಗ್ತಾರೆ. ಅದರಿಂದ ನೀವು ಆರಾಮಾಗಿ ಸಬ್ಸ್ಕ್ರೈಬರ್ ಬಂದ್ಬಿಡ್ತದೆ. ಆಮೇಲೆ ಆರಾಮಾಗಿ ವಾಚ್ ಅವರ್ ಸಿಗುತ್ತೆ ನಿಮಗೆ. ಏನು ಅಷ್ಟೇನು ದೊಡ್ಡ ವಿಷಯ ಏನಲ್ಲ ವಾಚ್ ಅವರ್ ಮಾಡ್ಕೊಳ್ಳೋದು, ಆರಾಮಾಗಿ ಮಾಡ್ಕೊಬಿಡ್ಬೋದು. 3-4 ತಿಂಗಳಲ್ಲಿ ನೀವು ಆರಾಮಾಗಿ ಮಾಡ್ಕೊಬೋದು ಕರೆಕ್ಟಾಗೆ. ಆಮೇಲೆ ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಳ್ರಿ. ಟೈಮಿಂಗ್ಸ್ ಅಂದರೆ ನೀವು ಲೈವ್ ಮಾಡ್ತೀರಲ್ಲ, ಕರೆಕ್ಟಾಗಿ ಆ ಟೈಮ್ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ರಿ. ಆವಾಗ ಜನಕ್ಕೆ ಗೊತ್ತಿರ್ತದೆ, ಈ ಟೈಮ್ಗೆ ಇವ್ರು ಲೈವ್ ಇರ್ತದೆ. ನೀವು ಇಷ್ಟ ಬಂದಂಗೆ ಲೈವ್ ಮಾಡಿಬಿಟ್ರೆ ಯಾವಾಗಲೂ ಫೋನ್ ಇಟ್ಕೊಂಡು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಲ್ವ. ಜನ ತುಂಬ ಬ್ಯುಸಿ ಇರ್ತಾರೆ ಜನ. ಆವಾಗ ಇವ್ರದ್ದು ಲೈವು ನೀವು ಯಾವತ್ತೋ ಒಂದು ಟೈಮ್ ಮಾಡಿರ್ತೀರಾ, ನಮ್ಮ ನೋಡಲೇ ಇಲ್ಲ, ನಿಮ್ಮ ಲೈವ್ ಸ್ಟಾರ್ಟ್ ಆಗಿತ್ತಾ ಅಂತ ನಾನೇ ಸುಮಾರು ಜನ ಕೇಳಿದ್ದೀನಿ. ನಿಮ್ಮ ಲೈವ್ ಇತ್ತಾ ಅಂತ. ಅದೇ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ರೆ ಈ ಟೈಮಲ್ಲಿ ಇವ್ರದ್ದು ಲೈವ್ ಇರ್ತದೆ
ಅಂತ ಅದಕ್ಕೋಸ್ಕರ ಟೈಮಿಂಗ್ಸ್ ಫಿಕ್ಸ್ ಮಾಡಬೇಕು. ಒಂದು ನೀವು ಏನಾರು ವೀಡಿಯೋ ಅಪ್ಲೋಡ್ ಮಾಡ್ತು ಅಂದರೆ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ಐಡಿಯಾ ಮಾಡಿ, ಒಂದು ನಿಮ್ಮದು ವೀಡಿಯೋ ಜಾಸ್ತಿ ವ್ಯೂಸ್ ಏನಾರು ಬರಬೇಕು ಅಂದರೆ 4 ಗಂಟೆ ಸಾಯಂಕಾಲ ಹಾಕೋಕ್ಕೆ ಟ್ರೈ ಮಾಡಿರಿ. ಯಾಕೆಂದರೆ ಬೆಳಿಗ್ಗೆ ಹೊತ್ತೆಲ್ಲ ಜನ ಬ್ಯುಸಿ ಇರ್ತಾರೆ, ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಆಗ ನಿಮ್ಮ ವೀಡಿಯೋ ಓಡೋದಿಲ್ಲ, ಅಷ್ಟು ಓಡೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜನ ಬ್ಯುಸಿ ಇರ್ತಾರಲ್ವ. ಸೊ ಆದಷ್ಟು ಸಾಯಂಕಾಲ ಹಾಕ್ರಿ, ಆದಷ್ಟು ಸಾಯಂಕಾಲ ಅಪ್ಲೋಡ್ ಮಾಡಿರಿ ಈ ವಿಡಿಯೋನ. ಅವಾಗ ವ್ಯೂಸ್ ಜಾಸ್ತಿ ಬರ್ತದೆ. ಆಮೇಲೆ ಗೌರ್ಮೆಂಟ್ ಹಾಲಿಡೇ ನೋಡ್ಕೊಳ್ರಿ, ಗೌರ್ಮೆಂಟ್ ಹಾಲಿಡೇಲಿ ಫ್ರೀ ಇರ್ತಾರೆ ಜನ, ವೀಡಿಯೋ ಓಡ್ತವೆ. ಶನಿವಾರ ಭಾನುವಾರ ಹಾಕ್ರಿ, ಅವಾಗ ವೀಡಿಯೋ ಓಡ್ತವೆ. ಆ ಥರ ನೋಡ್ಕೊಂಡು ವೀಡಿಯೋ ಹಾಕ್ರಿ, ಅವಾಗ ಬೇಗ ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅವಾಗ ಆರಾಮಾಗಿ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಎಷ್ಟು ಬೇಗ ಮಾಡ್ಕೋಬೋದು ಗೊತ್ತಾ? ಮನಸ್ಸಿದ್ರೆ ಮಾರ್ಗ ಅಷ್ಟೇ. ಮನ್ಸು ಮಾಡಿದ್ರೆ ಆರಾಮಾಗಿ ಮಾಡ್ಕೋಬೋದು. ಮಾಡಿರಿ, ಪರವಾಗಿಲ್ಲ. ಒಳ್ಳೆ ಏನು ಹೇಳ್ತಾರೆ, ಒಳ್ಳೆ ರೀತಿಯಿಂದ ಎಲ್ರಿಗೂ ಒಳ್ಳೆಯದಾಗಲಿ. ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆಯನ್ನು ನಮಗೆ ವಿಡಿಯೋ ಮುಖಾಂತರ ಅಲ್ಲೇ ನಿಮ್ಗೇನಾದ್ರೂ ವಿಡಿಯೋ ಬಗ್ಗೆ ಕಮೆಂಟ್ ಹಾಕಬೇಕು, ನಮಗೇನಾದ್ರು ತಿಳಿಸ್ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಮರಿಬೇಡಿ. ಪ್ಲೀಸ್ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋದ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಆ ವಿಡಿಯೋ ನಾವು ಮಾಡ್ತೀವಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.